ಸಂಘಟನೆಯನ್ನ ಉಳಿಸೋಣ ಬನ್ನಿ, ಸಭೆಯನ್ನ ಮಾಡಬೇಡಿ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಯಾರಿಗೂ ಹೇಳಿಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಒಂದು ವೇಳೆ ಏನಾದರೂ ಸಮಾವೇಶವನ್ನ ನಡೆಸಬಾರದು ಅಂತ ಹೇಳೋದಾದ್ರೆ ನನಗೇ ಅವರು ನೇರವಾಗಿ ಹೇಳ್ತಾ ಇದ್ರು. ಆದ್ರೆ ಈ ವಿಚಾರವಾಗಿ BS ಯಡಿಯೂರಪ್ಪ ಸುಳ್ಳು ಹೇಳ್ತಾ ಇದ್ದಾರೆ ಅಂತ KS ಈಶ್ವರಪ್ಪ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನದ ನಂತರದಲ್ಲಿ ಒಂದು ಸುದ್ದಿ ಹಬ್ಬಿತ್ತು. ಅದೇನು ಅಂತ ಅಂದ್ರೆ ಈಶ್ವರಪ್ಪ ಬಣಕ್ಕೆ ಅಮಿತ್ ಶಾ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದು ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್ ಅವರ ಮುಖಾಂತರವಾಗಿ ಈ ಒಂದು ಸೂಚನೆಯನ್ನ ಕೊಡೋದಕ್ಕೆ ಅವರು ಸೂಚಿಸಿದ್ದಾರೆ. ಅದೇನು ಅಂತ ಅಂದ್ರೆ ಈ ರೀತಿಯಾಗಿ ಅತೃಪ್ತರ ಸಭೆಯನ್ನ ನಡೆಸಬಾರ್ದು, ನಡೆಸಿದ್ರೆ ಅದ್ರ ಬಗ್ಗೆ ಒಂದು ವರದಿಯನ್ನ ಕೊಟ್ಬಿಡಿ ನನಗೆ ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಹಬ್ಬಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಈಶ್ವರಪ್ಪನವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದೆಲ್ಲ ಸುಳ್ಳು, ಅಮಿತ್ ಶಾ ಅವ್ರ ಹೆಸರನ್ನ ಇವರು ದುರುಪಯೋಗ ಮಾಡ್ಕೊಳ್ತಿದ್ದಾರೆ, ಸುಖ ಸುಮ್ನೆ ಅವ್ರ ಹೆಸರನ್ನ ಇಲ್ಲಿ ಎಳೆದು ತರಬೇಡಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಮಿತ್ ಶಾ ಅವ್ರು ಏನಾದ್ರು ಹೇಳೋದಾಗಿದ್ರೆ ಅವರು ನೇರವಾಗಿ ನನಗೇ ಹೇಳ್ತಾ ಇದ್ರು. ಅದನ್ನ ಬಿಟ್ಟು ಮುರಳೀಧರ್ ರಾವ್ ಅವರ ಮುಖಾಂತರವಾಗಿ ಆ ನಂತರದಲ್ಲಿ ರಾಜ್ಯ ಬಿಜೆಪಿಯ ಕೆಲ ನಾಯಕರು ಸದಸ್ಯರು, ಅದರಲ್ಲೂ ಕೂಡ ರವಿಕುಮಾರ್ ಅವರ ಮುಖಾಂತರವಾಗಿ ನನಗೆ ಹೇಳಿಸುವಂತಹ ಅವಶ್ಯಕತೆ ಅಥವಾ ನನ್ನ ಬಣಕ್ಕೆ ಹೇಳಿಸುವಂತಹ ಅವಶ್ಯಕತೆ ಇರಲಿಲ್ಲ. ಹೀಗಾಗಿ ಅವರ ಹೆಸರನ್ನ ಇವರು ಸುಖ ಸುಮ್ನೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನ ಮಾಡಿದ್ದಾರೆ. TV9 ಚಕ್ರವ್ಯೂಹ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಈಶ್ವರಪ್ಪನವರು ಮಾತನಾಡಿದ್ದಾರೆ. ಏನೋ TV9 ಚಕ್ರವ್ಯೂಹ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಈಶ್ವರಪ್ಪನವರು ಏನ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ರಾಷ್ಟ್ರೀಯ ಅಧ್ಯಕ್ಷರು ನನ್ನನ್ನು ಯಡಿಯೂರಪ್ಪನವ್ರನ್ನು 3.5 ಗಂಟೆ ಕೂರಿಸ್ಕೊಂಡಿದ್ರು ದೆಹಲಿಯಲ್ಲಿ. ಇದ್ಯಾವತ್ತು ಕೂಡಲ ಸಂಗಮದಲ್ಲಿ ಒಂದು 2-3 ಲಕ್ಷ ಜನ ಸೇರಿದ್ರು. ಜನವರಿ 28ನೇ ತಾರೀಕು 2017 ರಾತ್ರಿ 27 ರಾತ್ರಿ ಸೇರಿಸಿದ್ರು. ತುಂಬ ಸ್ಪಷ್ಟವಾಗಿ ಅಮಿತ್ ಶಾ ಹೇಳಿದ್ದಾರೆ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ಹಿಂದುಳಿದವರಿಗೆ ದಲಿತರಿಗೆ ಒಂದು ಒಳ್ಳೆ ಸಂಘಟನೆಯಾಗಿ ಮುಂದುವರಿಸ್ತಾ ಇದ್ದೀರಿ, ನೀವು ಮುಂದುವರಿಸಿ, ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ, ರಾಜಕೀಯ ಚಟುವಟಿಕೆಗಳನ್ನು OBC ಮೋರ್ಚಾ ಇನ್ಚಾರ್ಜಾಗಿ ಮಾಡಿ. ಇದನ್ನು ತುಂಬ ಅವರು ಸ್ಪಷ್ಟವಾಗಿ ಹೇಳಿದ ನಂತರ ನಾನು ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಅವ್ರು ಹೇಳಿದ ಪ್ರಕಾರ ಮಾಡ್ತಾನೂ ಇದ್ದೆ. ಅವ್ರು ಹೇಳಿದ್ಮೇಲೆ ಅದು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಅಮಿತ್ ಶಾ ಏನಾದ್ರು ಅಕಸ್ಮಾತ್ ಹೇಳಂಗಿದ್ದಿದ್ರೆ ನೇರೋ ನನಗೆ ಹೇಳ್ತಿದ್ರು, ರವಿಕುಮಾರ್ಗೆ ಅವ್ರ ಮುಖಾಂತರ ಹೇಳಿಸೋದು ಈ ಪದ್ಧತಿ ನಮ್ಮ ಪಕ್ಷದಲ್ಲಿಲ್ಲ. ಬಹಳ ಹತ್ತಿರ ಇದ್ದಾರೆ ನಮ್ಮ ಅಮಿತ್ ಶಾ ಅವರು. ಇದನ್ನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿ ಅಂತ ಹೇಳಿದ್ದಾರೆ, ಮಾಡ್ಕೊಂಡು ಹೊರಟಿದ್ದೀವಿ. ಪಕ್ಷ ಇದನ್ನ ಸುದ್ದಿಯನ್ನು ಸುಮ್ಮನೆ ಪ್ಲಾಂಟ್ ಮಾಡಿದ್ದಾರೆ ಅಂತ ನಿಮ್ಮ ಪ್ರಕಾರ? ಏನೋ ಮಾಡಿ ಈಗ ನೋಡಿ, ಹಿಂದೆ ನಿಮ್ಮ ಬಗ್ಗೆ ಎಲ್ಲ ಆ್ಯಕ್ಷನ್ ತೊಗೊಂಡ್ಬಿಡ್ತೀವಿ, ಯಾರ್ಯಾರು ಆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹೋದ್ರೆಲ್ಲ ಆ್ಯಕ್ಷನ್ ತೊಗೋತೀವಿ, ಸಾವಿರಾರು ಜನ ಹೋದರು, ಲಕ್ಷಾಂತರ ಬಂದರು ಕೂಡಲ ಸಂಗಮಕ್ಕೆ, ಇಬ್ಬರ ಮೇಲೆ ಆ್ಯಕ್ಷನ್ ತೊಗೊಂಡ್ರು, ಅವ್ರನ್ನೂ ವಾಪಸ್ ತೊಗೊಂಡು ಬಿಟ್ರ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇವತ್ತು ಶಕ್ತಿಶಾಲಿಯಾಗಿ ಬೆಳೆದಿದೆ. ಹಿಂದುಳಿದವ್ರ ಪರವಾಗಿ, ದಲಿತರ ಪರವಾಗಿ ಸಾಕಷ್ಟು ಬೆಳೆದಿರೋದ್ರಿಂದ, ಈ ಸಂಘಟನೆ ಒಳ್ಳೆ ಕೆಲಸ ಮಾಡಿರೋದ್ರಿಂದ ರಾಷ್ಟ್ರೀಯ ಅಧ್ಯಕ್ಷರೇ ಆಶೀರ್ವಾದ ಮಾಡಿರೋಂಥ ಸಂದರ್ಭದಲ್ಲಿ ಅವ್ರ ಹೆಸರು ದುರುಪಯೋಗ ಮಾಡ್ಕೊಳ್ಳೋದು ಬೇಡ. ಇಷ್ಟು ಮಾತ್ರ ಇವರಿಗೆಲ್ಲ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಈ ಸಂದರ್ಶನದ ಪೂರ್ಣ ಭಾಗ ಅಂತ ಅಂದ್ರೆ TV9 ಚಕ್ರವ್ಯೂಹ 11:30ಕ್ಕೆ ಪ್ರಸಾರವಾಗುತ್ತೆ.